ಪ್ರಮುಖವಾಗಿ ಈಗ ಧರ್ಮಸ್ಥಳ ಉಗ್ರ ಹಿಟ್ ಲಿಸ್ಟ್ನಲ್ಲಿದೆ ಅಂತಕ್ಕಂಥ ಒಂದಷ್ಟು ಮಾಹಿತಿಗಳು ಬಯಲಾಗ್ತದೆ. ಮೊದಲನೇದಾಗಿ ಈ 2022 ಮೊನ್ನೆ ಕಳೆದ 2022ರಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಯ್ತಲ್ಲ ಮಂಗಳೂರಲ್ಲಿ, ಆ ಕುಕ್ಕರ್ ಬ್ಲಾಸ್ಟ್ ಆಗಬೇಕಾಗಿದ್ದು ಧರ್ಮಸ್ಥಳದಲ್ಲಿ ಆಗಬೇಕಾಗಿದ್ದು ಮಂಗಳೂರು ಬ್ಲಾಸ್ಟ್ ಆಯಿತು ಅಂತಕ್ಕಂಥದ್ದು ಈಗ ಒಂದಷ್ಟು ಮಾಹಿತಿಗಳು ಹೊರಗಡೆ ಬರ್ತಾರೆ. ಈಗ ಧರ್ಮಸ್ಥಳನೇ ಅಂತಲ್ಲ, ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಹತ್ತತ್ರ 1,80,000 ದೇವಸ್ಥಾನಗಳು ಎಲ್ಲ ಸುರಕ್ಷಿತವಾಗಿದೆ, ಯಾವ ಸಮಸ್ಯೆನೂ ಇಲ್ಲ. ಅದೇನು ನನಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ನನಗೂ ಕೊಟ್ಟಿದ್ದಾರೆ ಇನ್ವಿಟೇಷನ್ನು, ಅದು ಯಾರ್ಯಾರು ಕರೀತಾರೆ ನನಗೇನು ಮಾಹಿತಿ ಇಲ್ಲ. ಏನು ಕರೆಕ್ಟಾಗಿ ಗೊತ್ತಿಲ್ಲಪ್ಪ. ಅಲ್ಲ, ಇನ್ನೊಂದು ಮಿಲಾದ್ ಹಬ್ಬ ಮಾಡಿ ಅದು ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಅಲ್ವಾ, ಜನ ನೀವೆಲ್ಲ ಸನ್ಮಾರ್ಗದಲ್ಲಿ ಹೋಗ್ಬೇಕು ಅಂತೇಳಿ ಉಪದೇಶ ಮಾಡಿದ್ರೆ ತಪ್ಪೇನಿದೆ? ಈಗ ನಮ್ಮ ಸ್ವಾಮೀಜಿಗಳು, ಮೌಲ್ವಿಗಳು, ಪಾದ್ರಿಗಳು ಜನ ಏನು ಹೇಳ್ತಾರೆ? ಭಾನುವಾರ ಚರ್ಚ್ಗಳಲ್ಲಿ, ಶುಕ್ರವಾರ ಮಸೀದಿಗಳಲ್ಲಿ, ಬೇರೆ ದಿನಗಳಲ್ಲಿ ನಮ್ಮ ಸ್ವಾಮೀಜಿಗಳು ಜನ ಏನು ಹೇಳ್ತಾರೆ ಜನಕ್ಕೆ? ಎಲ್ಲ ಸನ್ಮಾರ್ಗದಲ್ಲಿ ಹೋಗಿ ಯಾರೂ ತಪ್ಪು ಮಾಡಬೇಡಿ, ಆ ತಪ್ಪು ಮಾಡಿದವ್ರನ್ನ ಸರಿಯಾದ ದಾರಿಗೆ ತಗೊಂಬನ್ನಿ ಅಂತ ಎಲ್ಲ ಧರ್ಮಗುರುಗಳು ಹೇಳೋದು. ಅಷ್ಟೇ ಹೇಳಿದ್ರೆ ಏನು ಸಮಸ್ಯೆ ಇಲ್ಲ. ಬರ್ತಾರೆ ಅವ್ರು ಕೇಳಿ. ಏನು ನನಗೇನು ಅದು ನೋಡಿದೆ ಆಡಿಯೋ ವಿಡಿಯೋ ಅಂತ. ತಪ್ಪು ಯಾರೇ ಮಾಡಿದ್ರು ತಪ್ಪೆ ಅಲ್ವಾ? ತಪ್ಪು ಯಾರೇ ಮಾಡಿದ್ರು ತಪ್ಪೆ. ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ನೀವು ನಮ್ಮ ಗೃಹ ಮಂತ್ರಿಗಳು ಕೇಳಿ, CM ಕೇಳಿ. ಆದರೆ ನನ್ನ ಅಭಿಪ್ರಾಯದಲ್ಲಿ ಎಲ್ಲೇ ಯಾವುದೇ ನಮ್ಮ ಸರ್ಕಾರ ಇರಲಿ, ಇನ್ನೊಂದು ಸರ್ಕಾರ ಇರಲಿ, ಎಲ್ಲಿ ತಪ್ಪು ಮಾಡಿದ್ರು ಕೂಡ ತಪ್ಪೆ. ತಪ್ಪಾಗಿದ್ರೆ ನಮ್ಗೇನು ಗೊತ್ತು? ನಾವು ಆಡಿಯೋದಲ್ಲಿ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದು ನಾನು ಕೇಳಿದ್ದೀನಿ. ಹೆಚ್ಚಿನ ಮಾಹಿತಿ ನಿಮ್ಗೆ ಬೇಕಾಗಿದ್ರೆ ಗೃಹ ಮಂತ್ರಿಗಳೇ ಕೇಳಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.